ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಅನಘ. ಅಘ ಅಂದರೆ ಪಾಪ. ಪಾಪದ ಸ್ವಲ್ಪ ಲೇಷದ ಬಾಧೆಯೂ ಇಲ್ಲದವನು ಅನಘ. ಯಾವತ್ತಿಗೂ ಪರಮಾತ್ಮನಿಗೆ ಪಾಪದ ಲೇಪನ ಅನ್ನುವಂಥದ್ದು ಆಗುವುದೇ ಇಲ್ಲ, ಹಿಂದೆಯೂ ಇಲ್ಲ, ಮುಂದೆಯೂ ಆಗಲಿಕ್ಕಿಲ್ಲ ಅಂತ ಹೇಳಿ. ಪರಮಾತ್ಮ ಅನೇಕ ವಿಶಿಷ್ಟವಾದಂತಹ ಕಾರ್ಯಗಳನ್ನು ಮಾಡಿದ್ದು ಕಾಣ್ತದೆ. ಕರ್ಮದ ಸಿದ್ಧಾಂತ ನಾವು ಅರ್ಥ ಮಾಡಿಕೊಂಡಿದ್ದು ಹೀಗೆ: ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಅಂತ ಕೃಷ್ಣನ ಮಾತು. ಒಂದು ಕ್ಷಣವು ಯಾರು ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ತಟಸ್ಥ ಅನ್ನುವಂತಹ ಜಡವಸ್ತುವಿನ ಹಾಗೆ ಕಲ್ಲು ಒಂದು ಕಡೆ ಸುಮ್ಮನೆ ಇರುತ್ತದೆ, ಅದಕ್ಕೆ ಯಾವುದೇ ಕ್ರಿಯೆ ಅನ್ನುವಂಥದ್ದಿಲ್ಲ. ಹಾಗೆ ಜೀವನಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ಯಾವುದಾದರೂ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡೇ ಇರುವಂಥದ್ದು ಜೀವನ ಸ್ವಭಾವ. ಪರಮಾತ್ಮನು ಚೇತನನೇ ಆಗಿರುವುದರಿಂದ ಅವನು ನಮ್ಮ ಹಾಗೆ ಕರ್ಮಬದ್ಧನಾಗಿರಬೇಕಲ್ವಾ? ಯಾವುದಾದರೂ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡೇ ಇರಬೇಕಲ್ವಾ? ಹೌದು, ಅದು ಬಿಡಿ. ಇನ್ನೊಂದು, ಪರಮಾತ್ಮನೇ ಅನೇಕ ಕಾರ್ಯಗಳನ್ನು ಅವತಾರಗಳಲ್ಲಿ ಮಾಡಿರುವುದು ಸ್ಪಷ್ಟವಾದಂತಹ ನಿದರ್ಶನಗಳೂ ಇದೆ. ಕರ್ಮ ಅನ್ನುವಂಥದ್ದು ಅವನಿಗೂ ಇರಬೇಕಾದರೆ ಆ ಕರ್ಮದ ಪ್ರಭಾವ ಪಾಪ ಪುಣ್ಯಾದಿಗಳು ಅವನಿಗೆ ಯಾಕೆ ಬರಬಾರದು? ರಾಮಾವತಾರ, ಕೃಷ್ಣಾವತಾರ ಇತ್ಯಾದಿಗಳಲ್ಲೆಲ್ಲ ಅಸುರ ಸಂಹಾರ ಮಾಡಿದ್ದಾನೆ, ಸಜ್ಜನರ ಉದ್ಧಾರ ಮಾಡಿದ್ದಾನೆ. ಇದನ್ನೆಲ್ಲ ನೋಡೋಣ. ಹಾಗೆ ಕೃಷ್ಣಾವತಾರದಲ್ಲಿ ಬಂದಂತಹ ಅನೇಕ ಸಂದರ್ಭಗಳಲ್ಲಿ ದ್ರೋಣ ಸಂಹಾರದ ಸಮಯ, ಭೀಷ್ಮ ಸಂಹಾರದ ಸಮಯ ಇತ್ಯಾದಿಗಳೆಲ್ಲ ಕೃಷ್ಣನ ಚಟುವಟಿಕೆಗಳು ಸ್ವಲ್ಪ ಗೊಂದಲಮಯವಾಗಿಯೇ ಕಾಣ್ತವೆ. ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡಿ ಕೃಷ್ಣನು ಸರಿ ಅಂತ ಹೇಳಿ ತೀರ್ಮಾನ ಮಾಡಿದರೂ, ಅಥವಾ ಕೃಷ್ಣನ ತಪ್ಪು ಅಂತ ಹೇಳಿ ಚಿಂತನೆ ಮಾಡಿದರೂ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಸರಿ ತಪ್ಪುಗಳಿಗೆ ಕರ್ಮದ ಪ್ರಭಾವ ಪುಣ್ಯ ಅಥವಾ ಪಾಪ ಅನ್ನುವಂಥದ್ದು ಅವನನ್ನು ಬಾಧಿಸಬೇಕಲ್ವಾ ಅನ್ನುವಂಥದ್ದು ಪ್ರಶ್ನೆ. ಹೀಗಿರಬೇಕಾದರೆ ಇಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸ್ವರೂಪದ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಕರ್ಮಗಳನ್ನು ನಿಯಂತ್ರಿಸುವವನು ಅವನೇ ಅಲ್ವಾ? ಆದ್ದರಿಂದ ಕರ್ಮ ಯಾರಿಗೆ ಬಾಧಿಸ್ತದೆ ಅಂತ ಹೇಳಿದರೆ, ಯಾರು ಅಸ್ವತಂತ್ರರೋ ಅವರಿಗೆ ಬಾಧಿಸಬೇಕು. ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ. ಪುಣ್ಯ ಪಾಪಾದಿ ಆ ಸಂದರ್ಭಗಳನ್ನು, ಅಂದರೆ ಅದಕ್ಕೆ ಅನುಬದ್ಧವಾದಂತಹ ಅಂತಹ ಒಂದು ಸನ್ನಿವೇಶಗಳನ್ನು, ಪುಣ್ಯ ಪಾಪಾದಿಗಳನ್ನು ಮಾಡುವಂತಹ ಒಂದು ಸಿಚುವೇಶನನ್ನು ಸೃಷ್ಟಿ ಮಾಡುವವನು ಅವನೇ ಎಲ್ಲದರ ಡೈರೆಕ್ಟರ್, ದ ನಿರ್ದೇಶಕ. ಹೀಗಿರಬೇಕಾದರೆ ಅವನೇ ಸ್ಕ್ರಿಪ್ಟ್ ರೈಟರ್, ಎಲ್ಲವನ್ನು ನಡೆಸುವಂಥವನು ಅವನೇ ಅಂತ. ಆದ್ದರಿಂದ ಅವನಿಗೆ ಆ ಕರ್ಮ ಪಾಪಾದಿಗಳ ಬಾಧೆ ಅನ್ನುವಂಥದ್ದು ಇಲ್ಲ ಅನ್ನುವಂತಹ ಚಿಂತನೆಯನ್ನು ನಾವು ಮೊದಲು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆ ಅಂತ ಹೇಳಿದರೆ, ಅವನು ಯಾವತ್ತಿಗೂ ಅನಘ, ಪಾಪದ ಲೇಷವೂ ಇಲ್ಲದವ. ಯಾಕೆ? ನಾವು ಪಾಪದ ಹೊಣೆಗಾರರು ನಾವು ಹೇಗೆ ಆಗ್ತೇವೆ, ಯಾಕೆ ಆಗ್ತೇವೆ ಅದನ್ನು ಕೃಷ್ಣ ನಮಗೆ ವಿವರಿಸಿ ಆಗಿದೆ. ಯಾರು ಪರಮಾತ್ಮನನ್ನು ಪಾಪರಹಿತ, ಅವನು ನಿರ್ದುಷ್ಟ, ಅವನೇ ಪರಿಪೂರ್ಣವಾಗಿ ಪರಿಶುದ್ಧನಾಗಿರುವವನು ಅಂತ ಚಿಂತನೆ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಅವರು ಕೂಡ ತಮ್ಮ ಕರ್ಮದಿಂದ ಹೊರಗೆ ಬಂದು ಶ್ರೇಯಸ್ಸನ್ನು ಪಡೆಯಬಹುದಂತೆ. ಯಾಕೆ ನಮಗೆ ಪಾಪಕರ್ಮಾದಿಗಳು ಅಂದರೆ ಬೇರೆ ಜೀವರಿಗೆಲ್ಲರಿಗೂ ಬಾಧಿಸ್ತವೆ ಅಂತ ಹೇಳಿದರೆ, ಬೇರೆ ಯಾವುದೂ ಅಲ್ಲ, ನಾವೇ ಮಾಡಿದ್ದೇವೆ ಅನ್ನುವಂತಹ ಒಂದು ಅಭಿಮಾನಕ್ಕೋಸ್ಕರ ನಾವು ಅದಕ್ಕೆ ಆ ಪಾಪಕರ್ಮಾದಿಗಳಿಗೆ ಹೊಣೆಗಾರನಾಗ್ತೇವೆ ಅಂತ. ಇರಲಿ, ಈಗ ಪರಮಾತ್ಮ ಹೇಗಿರ್ತಾನೆ? ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ದೇವರು ಸ್ಪಷ್ಟಪಡಿಸಿ ಆಗಿದೆ, ನನ್ನನ್ನು ಯಾವ ಕರ್ಮಗಳು ಬಾಧಿಸುವುದಿಲ್ಲ. ಯಾಕೆ? ಯಾವೊಂದು
ಫಲದ ಉದ್ದೇಶದಿಂದ ಅಥವಾ ಯಾವುದಾದರೂ ಒಂದು ಪ್ರತಿಫಲದ ನಿರೀಕ್ಷೆಯಿಂದ ಅಥವಾ ರಿವೆಂಜ್ ಇತ್ಯಾದಿ ಕಾರಣಗಳಿಂದ ನಾವು ಕರ್ಮವನ್ನು ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ಯಾಕೆ? ಲೋಕ ಕಲ್ಯಾಣಕ್ಕೋಸ್ಕರ. ಪರಮಾತ್ಮನ ವಿಶೇಷವಾದಂತಹ ಅನುಕಂಪ ಸಕಲ ಚರಾಚರ ಪ್ರಪಂಚದ ಮೇಲೆ ಭಗವಂತನ ಕರುಣೆ ಒಂದು ಬಿಟ್ಟರೆ ಅವನ ಕರ್ಮಕ್ಕೆ, ಅವನ ಕಾರ್ಯಗಳಿಗೆ ಬೇರೆ ಯಾವ ಕಾರಣಗಳೂ ಇಲ್ಲ. ಯಾಕೆ? ನಮಗೆಲ್ಲ ಯಾವುದಾದರೂ ಒಂದು ನೆಮ್ಮದಿಯನ್ನು ಪಡೆಯಬೇಕು, ಸುಖವನ್ನು ಪಡೆಯಬೇಕು ಇತ್ಯಾದಿಗಳು ಮೋಟಿವೇಶನ್ ಅಲ್ವಾ? ಹೊಟ್ಟೆ ತುಂಬಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಪ್ರಾಣಿಗಳು ಕೂಡ ಏನೋ ಆಹಾರವನ್ನು ಹುಡುಕುವುದಕ್ಕೆ ಪ್ರವೃತ್ತರಾಗ್ತವೆ. ಹಾಗೆಯೇ ನಾವು ಸುಖವಾಗಿರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನಾನಾ ವಿಧದ ಕರ್ಮಗಳಲ್ಲಿ ನಮ್ಮನ್ನು ಹಾಕಿಕೊಂಡು ಬಿಡ್ತೇವೆ ನಾವೇ. ಹೀಗೆ ನಾವು ಅನ್ನುವಂತಹ ಒಂದು ಭಾವ ಆ ಒಂದು ಕರ್ಮಗಳಿಗೆ ನಮ್ಮನ್ನು ಶಾಶ್ವತವಾಗಿ ಕಟ್ಟಿ ಹಾಕ್ತದೆ. ಹಾಗಾಗಿ ಪರಮಾತ್ಮ ಅನಘ. ಯಾಕೆ? ಅವನು ಎಲ್ಲ ಜೀವರಾಶಿಗಳಿಗೆ ಸೃಷ್ಟಿಯನ್ನು ಮಾಡಿ ಕರ್ಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವನು. ಎಲ್ಲದರೊಳಗೂ ಇದ್ದುಕೊಂಡು ಮನಸ್ಸಿಗೆ ಪ್ರೇರಣೆಯನ್ನು ಕೊಟ್ಟವನು. ಅವರವರ ಪೂರ್ವ ಸಂಚಿತ ಕರ್ಮಕ್ಕೆ ಅನುಸಾರಿಯಾದಂತಹ ಒಂದು ಜನ್ಮವನ್ನು, ಅವಕಾಶವನ್ನು, ಸಂಬಂಧಗಳನ್ನು ಕೊಟ್ಟು ಈ ಜನ್ಮದಲ್ಲಿಯೂ ಕೂಡ ಏನೋ ಒಂದು ಚಟುವಟಿಕೆಗಳನ್ನು ಮಾಡುವ ಹಾಗೆ ಅವರ ಜೀವನ ಯಾತ್ರೆ ಮುಂದುವರಿಯುವ ಹಾಗೆ ಅನುಗ್ರಹ ಮಾಡಿದವನು. ಹಾಗಾಗಿ ಎಲ್ಲದರ ಸರ್ವತಂತ್ರ ಸ್ವತಂತ್ರ ಕರ್ತೃ ಅವನೇ ಅಂತ ಆದ ಮೇಲೆ ಅವನಿಗೆ ಕರ್ಮದ ಲೇಪ ಅನ್ನುವಂಥದ್ದಿಲ್ಲ. ಇದು ಅವನ ಸ್ವರೂಪ. ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದರೂ ಅವನನ್ನು ಹೀಗೆ ಚಿಂತನೆ ಮಾಡಬೇಕಂತೆ. ತೀರ್ಣೋ ಹಿ ವರ್ತತೆ ನಿತ್ಯಂ ಪುಣ್ಯಪಾಪೇ ಜನಾರ್ದನ ನೈನಂ ಕದಾತಿತ್ತಪದಃ ಪುಣ್ಯಪಾಪೇ ಜನಾರ್ದನಂ. ನಮ್ಮೊಳಗಿದ್ದುಕೊಂಡು ಸದಾ ನಮ್ಮಿಂದ ಕರ್ಮಗಳನ್ನು ಮಾಡಿಸುವವ ಭಗವಂತ. ಅವನಿಗೆ ಕರ್ಮ ಅಂದರೆ ಪಾಪ ಪುಣ್ಯಾದಿಗಳ ಲೇಪವಿಲ್ಲ. ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಈಗ ನೋಡಿ, ಅವನು ಅಸುರ ಸಂಹಾರ ಇತ್ಯಾದಿಗಳನ್ನು ಮಾಡಿದ್ದಕ್ಕೆ ಎಷ್ಟೋ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಅಂತ ನಾವು ಹೇಳುವ ಹಾಗೆ ಇಲ್ಲ. ಯಾಕೆ? ಕರ್ಮವನ್ನು ಕೊಡುವವನು ಅವನೇ, ಫಲವನ್ನು ಕೊಡುವವನು ಅವನೇ. ಹಾಗಾಗಿ ಕರ್ಮ ಫಲ ಇತ್ಯಾದಿ ಸುಖ ನಮಗೆ ಬೇಕಾಗಿರುವಂಥದ್ದು ಅದೇ ಅಲ್ವಾ? ಆ ಸುಖಕ್ಕೆ ಒನ್ ಆ್ಯಂಡ್ ಓನ್ಲಿ ಸೋರ್ಸ್ ಅವನೇ ಅಂತ ಆದಮೇಲೆ ಮತ್ತೆ ಅವನು ಸುಖವನ್ನು ಪಡೀಲಿಕ್ಕೆ ಎಲ್ಲಿ ಹೋಗಬೇಕು? ಯಾರೂ ಇಲ್ಲ, ಸುಖವಂತರು ಯಾರೂ ಇಲ್ಲ. ಹಾಗೆಯೇ ದುಃಖವನ್ನು ಕೊಡುವವನು ಅವನೇ, ಆದರೆ ದುಃಖವನನ್ನು ಬಾಧಿಸುವುದಿಲ್ಲ. ಹಾಗಾಗಿ ಸರ್ವತಂತ್ರ ಸ್ವತಂತ್ರನಾದಂತಹ, ಎಲ್ಲದಕ್ಕೂ ಎಲ್ಲ ಕಾಲದಲ್ಲಿಯೂ ಒಡೆಯನಾಗಿರುವಂತಹ ಭಗವಂತ ಅವನು ಹೇಗೆ ತಾನೇ ಪಾಪಗಳಿಂದ ಬಾಧಿತನಾಗ್ತಾನೆ? ಎಲ್ಲವೂ ಅವನ ನಿಯಂತ್ರಣದಲ್ಲೇ ಇರುವುದಲ್ವ. ಹಾಗಾಗಿ ಅವನನ್ನು ಪುಣ್ಯವಾಗಲಿ ಪಾಪವಾಗಲಿ ಯಾವತ್ತೂ ಬಾಧಿಸುವುದಿಲ್ಲ. ಅವನನ್ನೇ ಉಪನಿಷತ್ತು ಕೂಡ ಹಾಗೇ ಕರೀತದೆ, ವಿಪಾಪ ಅಂತ, ಅಪಾಪವಿದ್ಧಂತ. ಪಾಪದ ಲೇಚ ಸ್ವಲ್ಪವೂ ಬಾಧಿಸದೇ ಇರುವವನು, ಲೇಪ ಯಾವತ್ತೂ ಆಗದೇ ಇರುವವನು. ಅಂತಹ ಪರಮಾತ್ಮನ ವಿಶೇಷ ಸ್ವರೂಪವೇ ಅನಘ ಅಂತ. ಅಘ ಅಂದರೆ ಕಷ್ಟ, ದುಃಖ ಅಂತ ಕೂಡ ಅರ್ಥ ಮಾಡಲಿಕ್ಕೆ ಬರುತ್ತೆ. ಯಾಕೆ ಗೊತ್ತಾ? ಅಘ ಅಂತ ಹೇಳಿದ್ರೆ ಪ್ರಧಾನ ಅರ್ಥ ಪಾಪ. ನಮ್ಮ ಕಷ್ಟ ದುಃಖಗಳಿಗೆ ಮುಖ್ಯ ಕಾರಣ ಪಾಪವೇ ಅಂತ ಆಗಿರುವುದರಿಂದ ಯಾವತ್ತೂ ಅದು ನಮ್ಮಿಂದ ದೂರ ಇರಬೇಕು ಅಂತ ಹೇಳಿದರೆ ದೇವರನ್ನು ನಾವು ಅನಘ ಅಂತ ಚಿಂತನೆ ಮಾಡಬೇಕಂತೆ. ಯಾಕೆ? ನಾವು ಕೂಡ ಹಾಗೆಯೇ ನಮ್ಮದ ಯಾವುದೇ ಒಂದು ಋಣ ಇದೆಯಲ್ಲ, ಪಾಪದ ಒಂದು ಬಾಧೆ ಇದೆಯಲ್ಲ, ಅದನ್ನು ನಾವು ಆದಷ್ಟು ಬೇಗ ತೀರಿಸಿಕೊಂಡು ಬರಬೇಕು. ಯಾವತ್ತಾದರೂ ನಮ್ಮ ತಲೆಯ ಮೇಲೆ ದೊಡ್ಡ ಸಾಲ ಇದೆ, ಲೋನ್ ಇದೆ ಅಂತ ಹೇಳಿದಾಗ ನಮಗೆ ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಲ್ಲ ನಾಳೆ ಅದನ್ನು ನಾವು ತೀರಿಸಲೇಬೇಕು ಅನ್ನುವಂತಹ ಆ ಒಂದು ಕಮಿಟ್ಮೆಂಟು ನಮ್ಮನ್ನು ಇರಲಿಕ್ಕೆ ಬಿಡುತ್ತದೆ. ಆದ್ದರಿಂದ ನಾವು ಕೂಡ ಋಣಮುಕ್ತರಾಗಬೇಕು ಅಂತ ಇದ್ದರೆ ಅವನು ಅನಘ, ಪರಿಶುದ್ಧನಾದವನು, ಅಕೌಂಟ್ ಕ್ಲಿಯರ್ ಅವನಂತೂ ಯಾವತ್ತಿಗೂ ಹಾಗೆ ಅಂತಹ ಭಗವಂತನ ಸಂಪೂರ್ಣ ಅಧೀನರಾಗಿರುವವರು ನಾವು ಅನಗತ್ಯವಾಗಿ ಯಾವುದೋ ಒಂದು ಚಿಂತೆಗಳನ್ನು, ದುಃಖಗಳನ್ನು, ಕಮಿಟ್ಮೆಂಟುಗಳನ್ನು ನಮ್ಮ ತಲೆಯ ಮೇಲೆ ಹೊತ್ತುಕೊಂಡು ನಾವು ಸುಮ್ಮನೆ ಕಷ್ಟಪಡ್ತೇವೆ. ಅದಕ್ಕೋಸ್ಕರ ಅವನನ್ನು ಅನಘ ಅಂತ ಹೇಳಿ ಚಿಂತನೆ ಮಾಡಿದಾಗ ನಮ್ಮ ದುಃಖಗಳು ಕೂಡ ದೂರ ಆಗ್ತವೆ. ಯಾಕೆ? ಅದಕ್ಕೆ ಮೂಲವಾದಂತಹ ಪಾಪಗಳಿಂದ ಪರಮಾತ್ಮ ನಮ್ಮನ್ನು ಪಾರು ಮಾಡ್ತಾನೆ. ಆದ್ದರಿಂದ ಅವನೇ ತೋರಿಸಿಕೊಟ್ಟಂತಹ ದಾರಿ ಇದು. ನಾವು ಹೇಗೆ ಮುಕ್ತರಾಗಬೇಕು, ನಾವು ಹೇಗೆ ಕರ್ಮಗಳಿಂದ ನಮ್ಮನ್ನು ದೂರ ಇಟ್ಟುಕೊಳ್ಳಬೇಕು, ಕಳಚಿಕೊಳ್ಳಬೇಕು ಅನ್ನುವಂಥದ್ದು ಹೇಳಿದ್ದಕ್ಕೆ ಇತಿಮಾಂ ಯೋಭಿಜಾನಾತಿ ಕರ್ಮಭಿಹಿ ನ ಸಬದ್ಧತೆ. ದೇವರು ಕೊಟ್ಟಂತಹ ಉತ್ತರ ಒಂದೇ, ಸೊಲ್ಯೂಷನ್ ಏನು ಗೊತ್ತಾ? ನನ್ನನ್ನು ಅನಘ ಅಂತ ಚಿಂತನೆ ಮಾಡು. ನಮಾಂ ಕರ್ಮಾಣಿ ನೆಂಪಂತಿ. ಪರಮಾತ್ಮ ನಮ್ಮಿಂದ ಎಲ್ಲವನ್ನೂ ಮಾಡಿಸ್ತಾ ಇದ್ದಾನೆ.
ಎಲ್ಲದರ ಸೃಷ್ಟಿಕರ್ತ ಅವನು, ಎಲ್ಲದರ ಒಡೆಯ ಅವನು, ನನಗೂ ಸ್ವಾಮಿ ಅವನೇ ಇಡೀ ಜಗತ್ತನ್ನು ನಿಯಂತ್ರಣ ಮಾಡಿಕೊಂಡಿರುವಂತಹ ಸರ್ವಶಕ್ತಿ ಸರ್ವೋತ್ತಮ ಅಂತ ಆಗಿದ್ದಾನೆ. ಅವನಿಗೆ ಯಾವುದೇ ವಿಧವಾದಂತಹ ಪಾಪ ಕರ್ಮಾದಿಗಳ ಲೇಪವಿಲ್ಲ. ಅವನ ಎಲ್ಲ ಅವತಾರಗಳಲ್ಲಿಯೂ ಕೂಡ ನಮಗೆ ವಿಶೇಷವಾದಂತಹ ಅವನ ಗುಣಚಿಂತನೆಯೇ ಆಗಬೇಕು ಹೊರತಾಗಿ ದೇವರ ಬಗ್ಗೆ ನಾವು ಆರೋಪಗಳನ್ನು ತಪ್ಪುಗಳನ್ನು ಯಾವುದನ್ನೂ ಹುಡುಕೋ ಹಾಗಿಲ್ಲ. ಹಾಗಾಗಿ ನಮ್ಮಲ್ಲಿ ಏನೆಲ್ಲ ದೋಷಗಳಿದೆಯೋ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ ಅಂತ, ನೀನು ದೋಷರಹಿತ, ನೀನು ಪರಿಶುದ್ಧ, ನೀನು ಸರ್ವೋತ್ತಮ, ನಾನು ಅನೇಕ ದೋಷಗಳಿಂದ ಜನ್ಮಾಂತರದ ಪಾಪಕರ್ಮಗಳಿಂದ ಕೂಡಿದವನು. ಅಂತಹ ಸರ್ವೋತ್ತಮನಾದಂತಹ ನಿರ್ದುಷ್ಟನಾದಂತಹ ಭಗವಂತ ನನ್ನ ದೋಷಗಳನ್ನು ನಾಶ ಮಾಡು ಅಂತ ಕೇಳಿಕೊಂಡಾಗ ನಮ್ಮ ಕರ್ಮದ ಬಾಧೆಯೂ ಕೂಡ ದೂರವಾಗಿ ಬಿಡ್ತದಂತೆ. ಈ ರೀತಿಯಾಗಿ ನಸಬದ್ಧತೆ ಅಂತ ಪ್ರತಿಯೊಂದು ನಮ್ಮ ಆ್ಯಕ್ಷನ್ನ ಜೊತೆಗೆ ನಾವು ಅನುಸಂಧಾನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಾದದ್ದು ಇದು. ನಾನೆಲ್ಲ ಮಾಡ್ತಾ ಇರುವವನು, ನಾಹಂಕರ್ತ ಹರಿಕರ್ತ ಅಂತ, ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾ ಇರುವವನು. ಆದ್ದರಿಂದ ದೇವರು ಏನು ಕೊಟ್ಟಿದ್ದಾನೋ ಅದೆಲ್ಲವೂ ಕೂಡ ಅವನಿಗೇ ಸಮರ್ಪಿತ ಅಂತ. ಕ್ಷಣ ಕ್ಷಣಕ್ಕೂ ಕೂಡ ಮಾಡಿದ ಕರ್ಮವನ್ನು ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ನಾವು ಆ ಕರ್ಮದ ಯಾವುದೇ ವಿಧವಾದಂತಹ ಲೋಪದೋಷಗಳ ಬಾಧೆಗೆ ನಾವು ಒಳಪಡುವುದಿಲ್ಲ. ಆದ್ದರಿಂದ ಕೃಷ್ಣಾರ್ಪಣ ಅನ್ನುವಂಥದ್ದೇ ಅದೊಂದು ನಿಜವಾದಂತಹ ಅಥವಾ ಸರಿಯಾದಂತಹ ಒಂದು ಸೊಲ್ಯೂಷನ್ ಎಲ್ಲ ದುಃಖಗಳಿಂದಲೂ ಕೂಡ ವಿಮುಕ್ತಿಯನ್ನು ಪಡೆಯಲಿಕ್ಕೆ. ಅಂತಹ ಅನುಗ್ರಹವನ್ನು ಮಾಡುವಂತಹ ಭಗವಂತನೇ ಅವನು ಅನಘ ಅಂದರೆ ಪಾಪರಹಿತನಾದಂತಹ ಪರಿಶುದ್ಧನಾದಂತಹ ಪರಮಾತ್ಮನಿಗೆ ನಮ್ಮ ಸರ್ವಕರ್ಮಗಳು ಕೂಡ ಸಮರ್ಪಣೆಯಾಗಲಿ ಅನ್ನುವಂತಹ ಚಿಂತನೆಯನ್ನು ಕೊಡುವಂತಹ ಭಗವನ್ನಾಮ ಇದು. ಕೃಷ್ಣಾರ್ಪಣಂ.